ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಫಿ ಸತಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡಿರಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ತಂಗಿ ಊರಿಗೆ ಹೋಗಿದ್ದೀನಿ, ಅಲ್ಲಿ ಲಾಗ್ ಮಾಡ್ತಾ ಇದ್ದೀನಿ. ಅವ್ರ ಊರಿಗೆ ತುಂಬ ದಿನ ಆಗಿತ್ತು, ಹೋಗಿರಲಿಲ್ಲ. ಜಾತ್ರೆ ಅಂತ ಅವ್ರ ಊರಿಗೆ ಹೋಗಿದ್ದು. ಹಾಗೆ ಅವ್ರು ಜ್ಯೂಸ್ ಮಾಡಿಕೊಟ್ಲು ನಮಗೆ. ಹೋದ ಕೂಡಲೇ ಎಲ್ಲ ಜ್ಯೂಸ್ ಕುಡಿದ್ವು, ಪಾಪುನ ಮಲಗಿಸ್ದೆ. ಇಲ್ಲಿ ಮಕ್ಕಳು ಆಳೆ ಗುಣಿ ಮನೆ ಹಾಡೋಣ ಅಂತ ಕರೆದ್ರು. ಅದಕ್ಕೋಸ್ಕರ ನಾನು ಮಕ್ಕಳ ಜೊತೆ ಆಟ ಆಡ್ತಾಯಿದ್ವು. ನನಗೆ ಆಡೋಕ್ಕಷ್ಟು ಬಂದಿರಲಿಲ್ಲ, ನಾನು ಫಸ್ಟ್ ಟೈಮ್ ಆಡ್ತಾಯಿದ್ದೆ, ನೋಡಿದ್ದೆ ಕೇಳಿದ್ದೆ ಅಷ್ಟೇ, ಆಡಿರಲಿಲ್ಲ. ಆ ಮಕ್ಕಳು ಹೇಳಿಕೊಟ್ವು, ಆ ಥರ ಆಡಿದೆ. ನಾನೇ ವಿನ್ ಆದೆ ಕೊನೆಗೆ. ಅಷ್ಟರಲ್ಲಿ ಪಾಪು ಮಲಗಿದ್ದವನಿಗೆ ಎದ್ದ. ಅವನ್ನ ಹುಡುಗರು ಆಟ ಆಡಿಸ್ತಿದ್ರು. ಅವನಿಗಂತೂ ಬೇಜಾರೇ ಆಗಿಲ್ಲ, ಯಾಕಂದರೆ ಮನೆ ತುಂಬ ಮಕ್ಕಳಿದ್ರು. ಒಬ್ಬರು ಬಿಟ್ಟರೆ ಒಬ್ಬರು ಅವನ್ನ ಎತ್ಕೊಂಡು ಆಟ ಆಡಿಸ್ತಾಯಿದ್ರು. ಹಾಗೆ ಅವ್ರು ಏನೂ ಕಾಟನೇ ಮಾಡಲಿಲ್ಲ, ಅವನು ತುಂಬ ಚೆನ್ನಾಗಿ ಆಟ ಆಡ್ದ. ನಾಳೆ ಜಾತ್ರೆ ಅಂತ ಅಲ್ಲಿ ಮಕ್ಕಳನ್ನ ಕೋನ ಹಾಕು ಅತ್ತೆ ಅಂತ ಕರೆದ್ರು. ಅವ್ರ ಅತ್ತೆನ ಅತ್ತೆ ಅಂತ ಕರೆದ್ರು, ನನ್ನನ್ನು ಅತ್ತೆ ಅಂತಲೇ ಕರೀತಿದ್ರು. ಎಲ್ಲರಿಗೂ ಮೆಹಂದಿ ನಾನೇ ಹಾಕಿದೆ. ಮೆಹಂದಿ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಎರಡು ಕೈಗೂ ಹಾಕಿಸ್ಕೊಂಡ್ರು. ಪಾಪು ಅಲ್ಲಿ ಸೈಕಲ್ ಮೇಲೆ ಕೂತ್ಕೊಂಡು ಆಟ ಆಡ್ತಾಯಿದ್ದ. ಅವನಿಗೆ ಸೈಕಲ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ಹುಡುಗ ಅಂತೂ ತಳ್ಕೊಂಡು ಆಟ ಆಡಿಸ್ತಾ ಇದ್ದ ಪಾಪುನ. ಹಾಗೆ ಬೆಳಗ್ಗೆ ಅವ್ರ ಊರಲ್ಲಿ ದೇವರು ಒಂದು ಮನೆಯಲ್ಲಿ ಕೂತಿರುತ್ತೆ, ಅಲ್ಲಿಗೆ ಹೋಗಿ ನಾವು ಪೂಜೆ ಮಾಡ್ಕೊಂಬರ್ಬೇಕು. ಅದು ಕಡಲೆ ಉಂಡೆ ದೀಪನ ಆರತಿ ಮಾಡ್ಕೊಂಬರ್ಬೇಕು ಅಂತ ಅವರು ಕಡಲೆನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬೆಲ್ಲದ ಪಾಕ ಮಾಡಿ ಆ ಥರ ದೇವಿರಮ್ಮಂಗೆ ನಾವು ಹೆಂಗೆ ಮಾಡ್ತೀವೋ ಅವರು ಆ ಥರ ಬೆಳಗ್ತಾರೆ. ಅಲ್ಲಿ ಹೋದ್ಮೇಲೆ ಎಲ್ಲ ಪೂಜೆ ಮಾಡ್ತಾಯಿದ್ದು. ಮಡ್ಲಕ್ಕಿ ಹಾಕಬೇಕು ಅಂತ ಮಡ್ಲಕ್ಕಿ, ದೀಪ, ಹಣ್ಣು, ಹೂವು ಎಲ್ಲ ತಗೊಂಡೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿರು. ನಾವು ಅಷ್ಟೇ, ನಾವು ಹೂವು ಹಾಕಿ ಪೂಜೆ ಮಾಡಿರು, ನಾನು ಪಾಪನೂ. ಅವರು ಮತ್ತು ದೀಪನ ಬೆಳಗ್ತಾಯಿದ್ರು, ಕಡಲೆ ಉಂಡೆ ದೀಪ ಎಲ್ಲ ಬೆಳಗಾಯ್ತು. ಇವಾಗ ದೇವರಿಗೆ ಮಡ್ಲಕ್ಕಿ ಹಾಕಬೇಕು ಅಂತ ನಾವು 3 ಜನನು ದೇವರಿಗೆ ಮಡ್ಲಕ್ಕಿ ನೀರಿಸಿ ದೇವ್ರಿಗೆ ಮಡ್ಲಕ್ಕಿ ಹಾಕಿವು. ಹಾಗೆ ನಾನು ಅಷ್ಟೇ ದೇವರಿಗೆ ಅಕ್ಕಿನ ಹಾಕಿ ಆಶೀರ್ವಾದ ಪಡ್ಕೊಂಡು, ಮತ್ತು ಸಂಜೆ ಊರಲ್ಲಿ ಜಾತ್ರೆ ಆಗೋದು. ಅದಕ್ಕೋಸ್ಕರ ಸಂಜೆ ದೇವ್ರನ್ನೆಲ್ಲ ರೆಡಿ ಮಾಡಿ, ಅಲ್ಲಿ ಒಂದು ಮನೆ ಇರುತ್ತಲ್ಲ ಅಲ್ಲೇ ಎಲ್ಲ ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮತ್ತೆ ತೇರ ಹತ್ರ ಕರ್ಕೊಂಬರ್ತಾರೆ. ತೇರನ್ನ ಅಲ್ಲಿ ಊರ ಹತ್ರನೇ ಊರು ಜನಗಳು ಎಲ್ಲ ರೆಡಿ ಮಾಡ್ತಾರೆ. ದೇವಸ್ಥಾನದಿಂದ ದೇವರು ತೇರ ಹತ್ರ ಬರುತ್ತೆ. ಬಂದು 3 ರೌಂಡು ಪ್ರದಕ್ಷಿಣೆ ಹಾಕಿ ದೇವರು ತೇರ ಮೇಲೆ ಕೂರುತ್ತೆ. ಇನ್ನು ಅಡುಗೆ ಹೋಳಿಗೆ, ಅನ್ನ, ಸಾರು, ಪಲ್ಯ, ಕೋಸಂಬರಿ, ಬೋಂಡ, ಹಪ್ಪಳ ಎಲ್ಲ ಮಾಡಿದರು. ಎಲ್ಲರೂ ಮಧ್ಯಾಹ್ನ ಊಟ ಮಾಡಿದರು. ಬೆಳಗ್ಗೆ ಉಪ್ಪಿಟ್ಟು ಮಾಡಿದರು. ಹಬ್ಬ ಅಂತ ಏನು ಸ್ವಲ್ಪ ಊಟ ಮಾಡೋರು ಊಟ ಮಾಡಲಿ ಅಂತ ಉಪ್ಪಿಟ್ಟು ಮಾಡಿದರು. ಮಧ್ಯಾಹ್ನ ಹೋಳಿಗೆ ಊಟ ಇತ್ತು. ಹಾಗೆ ತೇರು ಈ ಎಳೆಯೋಕ್ಕೆ ಸ್ಟಾರ್ಟ್ ಆಯಿತು. ತೇರು ಜನಗಳೆಲ್ಲ ಮುಂದಕ್ಕೆ ಎಳ್ಕೊಂಬರ್ತಾ ನಿಂತಿದ್ರು. ನನ್ನ ತಂಗಿ ಮನೆ ಮುಂದೆ ಎಲ್ಲರೂ ಜನಗಳು ನಿಂತಿದ್ದರು. ತೇರು ಮುಂದಕ್ಕೆ ಬಂದಂಗೆ ಜನ ಎಲ್ಲ ನೋಡೋಕ್ಕೆ ಅಂತ ತೇರ ಹತ್ರಕ್ಕೆ ಹೋಗ್ತಾಯಿದ್ರು. ನಾವು ಮನೆ ಹತ್ರನೇ ನಿಂತಿದ್ರು. ನೀವು ಮನೆ ಮುಂದೆ ತೇರು ಹೋಗೋದ್ರಿಂದ ನಾವೇನೆಲ್ಲೂ ಹೋಗಲಿಲ್ಲ. ದೇವ್ರು ಇವಾಗ ಮೇಲೆ ಹತ್ತಿ ಕೂರುತ್ತೆ ತೇರ ಮೇಲೆ. ಚಿಕ್ಕ ತೇರು ಇದೆ, ದೊಡ್ಡ ತೇರು ಅಲ್ಲ. ಆದರೆ ಹೂವು ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ತೇರಿಗೆ ಆಗಲಿ ದೇವರಿಗೆ ಆಗಲಿ ತುಂಬ ಚೆನ್ನಾಗಿ ಮಾಡಿದರು. ತೇರು ಮುಂದೆ ಬಂದಂಗೆ ನಾವು ಬಾಳೆಹಣ್ಣೆಲ್ಲ ಇಟ್ಕೊಂಡಿದ್ದು ದೇವರಿಗೆ ಬಾಳೆಹಣ್ಣು ಎಸೆಯೋಕ್ಕೆ ಅಂತ. ಎಲ್ಲ ಜನಗಳೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ತೇರು ನಾವು ನಿಂತಿರೋ ಜಾಗಕ್ಕೆ ಬಂತು. ಆವಾಗ ನಾವು ಬಾಳೆಹಣ್ಣು ಎಸೆಯೋಕ್ಕೆ ನಿಂತಿದ್ದು. ಬಾಳೆಹಣ್ಣೆ ಎಸೆದ್ವು. ಮತ್ತು ಇದು ರಾತ್ರಿ ಹಿಂದಿನ ದಿನ ಎಲ್ಲರೂ ಬೇವಿನ ಸೊಪ್ಪಿನ ಸೀರೆ ಉಟ್ಕೊಂಡು, ಸಣ್ಣ ಮಕ್ಕಳೆಲ್ಲ ದುಗ್ಲ ಹೊತ್ಕೊಂಡು ಊರ ಮೆರವಣಿಗೆ ಬರ್ತಾರೆ ದೇವ್ರ ಹಿಂದೆ ಅಂತ ಹೇಳಿರು. ಆದರೆ ನಾನು ರಾತ್ರಿ ಅದು ಬರೋದು 2 ಗಂಟೆ 3 ಗಂಟೆ ಆಯ್ತೇನೋ. ನಾವು ಅಷ್ಟೊತ್ತಿಗೆ ಮಲಗಿಬಿಟ್ಟು ಅದನ್ನ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲಿ ನನ್ನ ತಂಗಿ ಅವ್ರ ಅತ್ತೆ ಹೇಳಿರು, ನೀವು ನೋಡಬೇಕಿತ್ತು, ಚೆನ್ನಾಗಿತ್ತು ಅದನ್ನ. ಅಷ್ಟೊತ್ತಿಗೆ ನಾನು ಮಲಗಿಬಿಟ್ಟಿದ್ದೆ, ಎದ್ದೇಳಲಿಲ್ಲ ಸೌಂಡಿಗೂ. ತೇರು ದೇವಸ್ಥಾನ ತನಕ ಹೋಗಿ ಅಲ್ಲಿ ದೇವರು ತೇರಲ್ಲೇ ಇರುತ್ತೆ. ಇಡೀ ದಿನ ಎಲ್ಲ ತೇರ ಮೇಲೆ ಇರುತ್ತೆ. ಅಲ್ಲಿ ಊರ ಜನ ಎಲ್ಲ ದೇವ್ರನ್ನ ಕಾಯ್ತಾರೆ ಇಡೀ ರಾತ್ರಿ. ಮತ್ತು ಜಾತ್ರೆ ಆದಮೇಲೆ ಅಲ್ಲಿ ಎತ್ತಿನ ಗಾಡಿ ಎಲ್ಲ ಹೂಡ್ಕೊಂಡು ಬಂದಿರ್ತಾರೆ. ಅದಕ್ಕೆ ಅದರಲ್ಲಿ ಪಾನಕ ಪಲ್ಲಾರ ಇಟ್ಕೊಂಡು ದೇವ್ರ ಸುತ್ತಲೂ 3 ರೌಂಡು ಸುತ್ತಿ ಪಾನಕ ಪಲ್ಲಾರನ ಎಲ್ಲರಿಗೂ ಹಂಚುತ್ತಾರೆ.
ಜಾತ್ರೆ ಆಯಿತು ಅವ್ರ ಮನೆ ತುಂಬ ಎಲ್ಲ ನೆಂಟರುಗಳೆಲ್ಲ ಬಂದಿದ್ದರು. ತುಂಬ ಜನ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಮಕ್ಕಳಿರೋದ್ರಿಂದ ಪಾಪು ಅಂತೂ ಆಟ ಚೆನ್ನಾಗಿ ಆಡ್ದ, ಅವ್ನಿಗೆ ಬೇಜಾರೇ ಆಗಲಿಲ್ಲ. ಮತ್ತು ನಾವು ಎಲ್ಲರೂ ಜಾತ್ರೆ ಎಲ್ಲ ಆದಮೇಲೆ ಅಲ್ಲಿ ಮಂಡಕ್ಕಿ ಖಾರ ಎಲ್ಲ ತೊಗೊಂಡು ಮತ್ತು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿ ಎಲ್ಲರೂ ಬಂದಿದ್ರಲ್ಲ ಜಾತ್ರೆಯಲ್ಲಿ ಎಲ್ಲರ ಫೋಟೋನು ತೊಗೊಂಡು ಚೆನ್ನಾಗಿತ್ತು. ಜಾತ್ರೆ ತುಂಬ ಚೆನ್ನಾಗಾಯ್ತು. ನಮಗಂತೂ ತುಂಬ ಖುಷಿ ಆಯಿತು. ತುಂಬ ವರ್ಷಗಳೇ ಆಗೋಯ್ತು ನನ್ನ ತಂಗಿ ಊರಿಗೆ ಹೋಗ್ದೆಲ್ಲ, ಅದು ಹೋಗೋಕ್ಕೆ ಆಗಿರಲಿಲ್ಲ. ಇವಾಗ ಹೋಗೋ ಹಂಗಾಯ್ತು ಜಾತ್ರೆಗೆ. ನಾವು ಎಲ್ಲ ಫೋಟೋ ತಗೊಂಡು ಚೆನ್ನಾಗಿತ್ತು.